ಮೇಡಮ್, ಇಡೀ ಪ್ರಪಂಚದಲ್ಲಿ ಇಂಥದ್ದು 2 ಆಂಟಿಕ್ ಪೀಸ್ ಇರೋದು. ಇದ್ರ ಬೆಲೆ ಸುಮಾರು 90 ಲಕ್ಷ ರೂಪಾಯಿ ಆಗತ್ತೆ. 90 ಲಕ್ಷ? ನಿನ್ನ ನೀನು ಮಾರ್ಕೊಂಡ್ರು ಇಷ್ಟೊಂದು ದುಡ್ಡು ನಿನ್ ಕೈಲಿ ಸಂಪಾದಿಸಕ್ಕಾಗಲ್ಲ. ಮತ್ತೆ ನಾನೇನಾದ್ರೂ ಮನ್ಸ್ ಮಾಡಿದ್ರೆ ಬೇಕಾದ್ರೆ ಈ ಹೆಂಗಸನ್ನ ಕ್ಷಮಿಸ್ಬೋದು. ಆದ್ರೆ ನನ್ಗದಕ್ಕೊಂದ್ ಕಂಡೀಷನ್ ಇದೆ. ಏನ್ ಕಂಡೀಷನ್? ನೀನು ಎಲ್ಲಾರ ಮುಂದೆ ಮಂಡಿ ಊರಿ ನನ್ನ ಮದ್ವೆ ಆಗುವಂತ ಪ್ರಪೋಸ್ ಮಾಡ್ಬೇಕು. ನಾನ್ ನನ್ ಮಗನ್ಗಿನ್ನೂ ಅವಮಾನ ಆಗೋದ್ ನೋಡಕ್ಕಾಗಲ್ಲ. ತಡೀರಿ ಇದನ್ನ. ನನ್ಗನ್ಸುತ್ತೆ ಆಯುಷ್ ಮತ್ತೆ ಇವ್ರೆಲ್ರಿಗೂ ನಾವ್ ಯಾರು ಅಂತ ತೋರ್ಸೋ ಸಮಯ ಬಂದಿದೆ. ಪ್ಲೀಸ್. ಓಕೆ, ನಾನ್ ಕೊಡ್ತೀನಿ 90 ಲಕ್ಷ. ನಾನು ಕೊಡ್ತೀನಿ 90 ಲಕ್ಷ ರೂಪಾಯಿ. ನೀನು ನಿನ್ ಹೆಸರು ಎಸ್ ಸಮಥಿಂಗ್ ರೈಟ್? ಶಾಲಿನಿ. ಜಸ್ಟ್ ರಿಮೈಂಡಿಂಗ್ ಯು, ನೀನ್ ನಮ್ ಡ್ಯಾಡ್ ಸೆಕ್ರೆಟರಿ ಅಷ್ಟೇ. ಮತ್ತೆ ನಿನ್ ಸ್ಯಾಲ್ರಿ ಬರೀ 2 ಲಕ್ಷ. ನಿನಗೆ ಇಷ್ಟು ದುಡ್ಡು ದುಡಿಯೋದಕ್ಕೆ 50 ವರ್ಷ ಆಗ್ಬೋದು. ನಾನು 50 ಸೆಕೆಂಡು ತಗೊಳಲ್ಲ. ಅದು ನನ್ನ ಹೆಸರಲ್ಲಿ ಎಸ್ ಇದೆಯಲ್ಲ, ಶಾಲಿನಿ ಸಕ್ಸೇನಾ, ಪ್ರತಾಪ್ ಸಕ್ಸೇನಾ ಅವ್ರ ಮಗಳು. ಯಾವ ಸಕ್ಸೇನಾ ಅಂದ್ರೆ ನಾಯಕ್ ಅವರ ಪೂರ್ತಿ ಬಿಸ್ನೆಸ್ ನ ಹ್ಯಾಂಡಲ್ ಮಾಡ್ತಾರಲ್ಲ ಅವರು. ಶಾಲಿನಿ, ಸಾರಿ ಆಯುಷ್, ನಾನು ಈ ವಿಷಯನ ನಿನಗೆ ಹೇಳಿಲ್ಲ. ಆಕ್ಚುಲಿ ನಾನು ಯಾವ್ದೋ ಗುರಿ ಇಟ್ಕೊಂಡು ಇಲ್ಲಿಗೆ ಬಂದಿದೆ. ವೆರಿ ನೈಸ್, ವೆರಿ ನೈಸ್. ಆಮೇಲೆ ನಿನ್ನ ಗುರಿ ಕಾಮಿಡಿ ಮಾಡೋದೇ ಆಗಿದ್ರೆ ವೆಲ್ ಡನ್ ಬೇಬ್, ವೆರಿ ನೈಸ್. ಆದ್ರೆ ಏನ್ ಗೊತ್ತಾ, ಕಾಮಿಡಿ ಕೂಡ ಸ್ಟೇಟಸ್ ನೋಟ್ ಮಾಡ್ಬೇಕು ಅಲ್ವಾ? ಪ್ರತಾಪ್ ಸಕ್ಸೇನಾ ಮಗಳೇ, ವಾಟ್ ನೆಕ್ಸ್ಟ್? ಸಂಜಯ್ ನಾಯಕ್ ಅವರ ಸೊಸೆ. ಮ್ಯಾನೇಜರ್, ಯು ಆರ್ 90 lakhs. ಸಾರಿ, ಇಟ್ಸ್ ಡಿಕ್ಲೈನ್ಡ್. ವಾಟ್? ಇನ್ನೊಂದ್ಸಲ ಟ್ರೈ ಮಾಡು. ಓಕೆ, ಸಾರಿ, ಅಗೇನ್ ಡಿಕ್ಲೈನ್ಡ್. ಏನಾಯ್ತು ಮೇಡಮ್? ಪ್ರತಾಪ್ ಸಕ್ಸೇನಾ ಅವರ ಎಲ್ಲ ಆಸ್ತಿನ ಡಕಾಯಿತರು ತಗೊಂಡೋದ್ರ? ಈಗ ಬರೀ ನನ್ ಕೈ ರುಚಿ ಮಾತ್ರ ತೋರಿಸಿದೀನಿ. ಈ ಆಯುಷ್ ಈಗ ಮಂಡಿ ಉರಿ ನನ್ಗೆ ಪ್ರಪೋಸ್ ಮಾಡ್ಲಿಲ್ಲ ಅಂದ್ರೆ ನಾನು ನನ್ನ ಸೀಟ್ ಪವರ್ ಏನು ಅಂತ ನಿಮಗ್ ತೋರಿಸ್ಬೇಕಾಗತ್ತೆ. ಎಷ್ಟೊತ್ತು ನಾವು ಈ ತರ ನಿಂತ್ಕೊಂಡು ತಮಾಷೆ ನೋಡೋದು? ನನ್ನ ಮಗ ಯಾರ ಮುಂದೇನು ತಗ್ಬಾರ್ದು. ಬಾಡಿಗಾರ್ಡ್ಸ್. ಏನು? ರೆಡಿ? ಬಿಡು ಬಿಡು ಆಯುಷ್, ಬಿಡು. ಮ್ಯಾಮ್ ಪ್ಲೀಸ್, ನಮ್ಮ ಅಪ್ಪ ಅಮ್ಮನ್ ಬಿಟ್ಬಿಡಿ. ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನೀವ್ ಏನ್ ಹೇಳ್ಬೇಕೋ ಏನ್ ಮಾಡ್ಬೇಕೋ ಅದನ್ನ ನನ್ನಿಂದನೇ ಮಾಡಿಸಿ. ಆದ್ರೆ ಪ್ಲೀಸ್ ನಮ್ಮ ಅಪ್ಪ ಅಮ್ಮನ್ನ ಹೋಗಕ್ ಬಿಡಿ. ನೈನಾ ಪ್ಲೀಸ್, ನನ್ ಮಾತು ಕೇಳು ಪ್ಲೀಸ್. ನಿಮ್ಗೆ ನಾನ್ ಕೈ ಮುಗಿತೀನಿ. ನಮ್ಮ ಅಪ್ಪ ಅಮ್ಮನ್ ಹೋಗಕ್ ಬಿಟ್ಬಿಡಿ. ಬೇಡ ಮೇಡಮ್, ನೀವ್ ಏನ್ ಹೇಳ್ತಿರೋ ಅದನ್ನ ಮಾಡಕ್ ತಯಾರಾಗಿದ್ದೀನಿ. ಪ್ಲೀಸ್ ಮೇಡಮ್. ಇವಳ ಮುಂದೆ ಮಂಡಿ ಊರಿ ಕೂತ್ಕೋಬೇಡ ನೀನು. ಆದ್ರೆ 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 ಏನು? ಪ್ರತಾಪ್ ಸಕ್ಸೇನಾ ಅವ್ರಿಗೆ ಫೋನ್ ಮಾಡ್ತೀಯಾ? ಖಂಡಿತ. ಎಷ್ಟು ಧೈರ್ಯ ನಿನ್ಗೆ ಇಲ್ಲಿಗೆ ಫೋನ್ ಮಾಡಕ್ಕೆ? ಬಕ್ಷಿ ಯೂನಿಟ್ ಅಸೆಸ್ಮೆಂಟ್ಗೆ ಅಂತ ತಾನೇ ಹೋಗಿದ್ದು, ಅಲ್ಲೇ ಇದ್ಬಿಟ್ಟಿದ್ಯಾ ನೀನು? ನಿನಗಿಲ್ಲಿಗೆ ಬರಕ್ ಇಷ್ಟ ಇಲ್ಲ ಅಂದಮೇಲೆ ನೀನ್ ನಮ್ಮ ಹತ್ರ ಮಾತಾಡೋದು ಬೇಕಾಗಿಲ್ಲ. ಹೋ, ಇನ್ಮೇಲೆ ನೀನ್ ಯಾವ್ದಾದ್ರು ಡ್ರಾಮಾ ಮಾಡಕ್ಕಿಂತ ಮುಂಚೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಓಕೆ, ಗೆಟ್ ಔಟ್. ಸೆಕ್ಯೂರಿಟಿ. ನೀನೇನು ಯೋಚನೆ ಮಾಡ್ಬೇಡ, ಶಾಲಿನಿ ಎಲ್ಲೂ ಹೋಗಲ್ಲ. ನನಗೆ ನಿನ್ನ ಅವಶ್ಯಕತೆ ಇದೆ ಈಗಿಂದೀಗ್ಲೇ. ಬೇಗ ಬಾ. ದಿಯಾ, ನೀವು ಇಲ್ಲಿ ಬರ್ಬೇಕು. ಇಟ್ಸ್ ಅರ್ಜೆಂಟ್. ಬಿಡು. ಒಂದ್ ಹುಡುಗಿ ಜೊತೆ ಹೇಗ್ ನಡ್ಕೋಬೇಕು ಅಂತ ನಿಮ್ಮ ಅಪ್ಪ ಅಮ್ಮ ನಿನಗೆ ಹೇಳ್ಕೊಟ್ಟಿಲ್ವಾ? ವೆರಿ ಇಂಟ್ರೆಸ್ಟಿಂಗ್. ಈ ಬೆಗ್ಗರ್ಸ್ ದೆಸೆಯಿಂದ ಈ ಪಾರ್ಟಿಲ್ ಎಂಟರ್ಟೈನ್ಮೆಂಟ್ ಸ್ಟಾಪೇ ಆಗ್ತಾ ಇಲ್ಲ. ಬಟ್ ಯು ನೋ ವಾಟ್, ತುಂಬಾ ಮಜಾ ಯಾವಾಗ ಬರುತ್ತೆ ಅಂದ್ರೆ ಶಾಲಿನಿನ ಪೊಲೀಸರು ಇಲ್ಲಿಂದ ಎಳ್ಕೊಂಡು ಹೋದಾಗ ಮಾತ್ರ. ಅಂಡ್ ಆಯುಷ್, ಮೈ ಲವ್, ಎಲ್ಲಿವರೆಗೂ ನೀನು ಒಡೆದಾಕಿರೋ ವಾಸ್ಗೆ 90 ಲಕ್ಷ ಕೊಡೋದಿಲ್ವೋ
ನೀನ್ ಇಲ್ಲೇ ಇರ್ತೀಯ ನನ್ ಜೊತೆ, ನಾನ್ ಸಾಕಿರೋ ನಾಯಿ ತರ. ಮೇಡಮ್, ಶಾಲಿನಿದು ಯಾವುದೇ ತಪ್ಪಿಲ್ಲ, ಪ್ಲೀಸ್ ಪೊಲೀಸ್ನ ಕರಿಬೇಡಿ. ಅಷ್ಟೊಂದು ಕಾಳಜಿನ ನಿಂಗೆ ಅವಳ ಬಗ್ಗೆ? ನಾನ್ ನೋಡ್ಲೇಬೇಕು ನೀನ್ ಅವಳನ್ನ ಬಚಾವ್ ಮಾಡೋದಕ್ಕೆ ಏನ್ ಮಾಡ್ತೀಯ ಅಂತ. ನಾನು ನೋಡ್ತೀನಿ ನಾನ್ ಸಾಕಿರೋ ನಾಯಿ ಎಷ್ಟು ನಿಯತ್ತಾಗಿದೆ ಅಂತ. ಯೋಚನೆ ಮಾಡು, ನನ್ ಪವರು ಎಲ್ಲಿವರೆಗೂ ಇದೆ ಅಂದ್ರೆ ಈ ನಿನ್ನ ಶಾಲಿನಿ 2-3 ವರ್ಷ ಜೈಲಲ್ಲೇ ಇರ್ಬೇಕಾಗತ್ತೆ. ಆಯ್ತು ನೈನಾ ಮೇಡಮ್, ನಾನ್ ನಿಮ್ಮ ಸಾಕು ನಾಯಿ ಆಗೋಕೆ. ಅದ್ ನಿನ್ನಿಂದ ಆಗತ್ತಾ? ಸರಿ, ಹಾಗಾದ್ರೆ ನಾನು ನಿಂಗೊಂದು ಚಾನ್ಸ್ ಕೊಡ್ತೀನಿ. ನೀನು ಮಂಡಿ ಉರಿ ಕೂತ್ಕೋ. ನಿಂತ್ಕೊಳ್ಳಿ. ಈ ರೀತಿಯ ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ. ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ.